ಇನ್ನು ದಾವಣಗೆರೆಯಲ್ಲಿ ಪಕ್ಷದ ವಿರುದ್ಧ ಪಿತೂರಿ ಮಾಡಿದಂಥ ಆರೋಪ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೂ ಕೂಡ ಬಂದಿದೆ. ಎಸ್ಡಿಪಿಐಗೆ ಜಮೀರ್ ಅಹಮದ್ ಖಾನ್ ಫಂಡಿಂಗ್ ಮಾಡಿದ್ದಾರೆ, ಅಂದ್ರೆ ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ದಾರೆ ಅನ್ನುವಂಥ ಆರೋಪ. ಆದರೆ ಇದು ಶುದ್ಧ ಸುಳ್ಳು, ಅವರು ಫಂಡಿಂಗ್ ಮಾಡಿದ್ದಾರೆ ಅಂತ ನನಗನ್ಸಲ್ಲ. ಈ ರೀತಿಯಾಗಿ ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಜಮೀರ್ ಬಂದು ಸಪೋರ್ಟ್ ಮಾಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಗೊತ್ತಿಲ್ಲ, ಸುಳ್ಳಿರ್ಬೋದು, ನನಗೇನೋ ಗೊತ್ತಿಲ್ಲ. ಹಂಗೆ ಯಾಕೆ ಫಂಡಿಂಗ್ ಮಾಡ್ತಾರೆ ಅವರು? ಬಂದು ಇಲ್ಲಿ ಊಟ ಮಾಡಿ ನಮ್ಮ ಜೊತೆಗಿದ್ದು ಎಲ್ಲ ಮಾಡ್ಯಾರ, ನಮ್ಮ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟಾರ ಜಮೀರ್ ಅಹಮದ್. ನನಗೇನೋ ಡೌಟಪ್ಪ, ಅವೆಲ್ಲ ಸುಳ್ಳು. ಇಲ್ಲ ಇಲ್ಲ, ಎರಡು ಹತ್ರ ಅವ್ರಿಗೆ ಕೇರಳ ಮತ್ತು ಬಾಗಲಕೋಟೆಗೆ ಹೋಗ್ಬೇಕಾಯ್ತು. ಆ ದೃಷ್ಟಿಯಾಗಿ ಅವ್ರು ಹೇಳೇ ಹೋದ್ರು, ಬರ್ಬೇಕಾದ್ರೆ ಹೇಳೇಬಹುದು. ಗೊತ್ತಿಲ್ಲ, ಅಲ್ಲಪ್ಪ ಬರಲ್ಲ ಅಂತ ಹೇಳಿದ್ರು ಅವರು. ಮುಖ್ಯಮಂತ್ರಿಗಳು CM ಹೇಳಿದ ಮೇಲೆ ನಾನು ಬಂದು ಹೋಗ್ತಾನೆ, ನನ್ನ ಹತ್ರನೂ ಮಾತಾಡಿದ್ರಲ್ಲ, ಬಂದು ಹೋಗ್ತಾನಪ್ಪ, ಬಂದು ಊಟ ಮಾಡಿ ಹೋಗ್ತಾನೆ ನಿಮ್ಮ ಮನೆಗೆ. ಬಟ್ ಇದಕ್ಕೆ ಹೋದ್ರೆ ಲೇಟ್ ಆಕತಿ, ಪ್ರೊಸೆಷನ್ನು ಇದಕ್ಕೆ ಹೋದ್ರೆ ಲೇಟ್ ಆಕತಿ, ಮತ್ತು ನಾನು ಬಾಗಲಕೋಟೆಗೆ ಹೋಗ್ಬೇಕು, ಚಾಪರು 4 ಕೋರಿ ಬಿಡ್ಬೇಕು, ಹಂಗಾಗಿ ಮತ್ತೆ ಬಾಗಲಕೋಟೆಗೆ ಹೋಗಿ ಕೇರಳಕ್ಕೆ ಹೋಗ್ಬೇಕು ಅಂತೇಳಿ ಇಮಿಡಿಯೇಟಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.